ಎಲ್ರಿಗೂ ನಮಸ್ಕಾರ. ಎಂದಾದ್ರೂ ಯೋಚನೆ ಮಾಡಿದೀರಾ? ಆಕ್ಸಿಲರೇಟರ್ ಕೊಟ್ಟ ತಕ್ಷಣ ಬೈಕ್ ಇಂಜಿನ್ ಮಾಡೋ ಆ ಘರ್ಜನೆ ಚಕ್ರಗಳನ್ನ ಹೇಗೆ ತಿರುಗಿಸುತ್ತೆ ಅಂತ? ನಿಜ ಹೇಳ್ಬೇಕಂದ್ರೆ ಆ ಶಕ್ತಿಯ ಪ್ರಯಾಣವೇ ಒಂದು ಅದ್ಭುತ ಕಥೆ. ಹಾಗಾದ್ರೆ ಬನ್ನಿ, ಇಂಜಿನ್ನಿಂದ ವೀಲ್ವರ್ಗಿನ ಆ ಪವರ್ ಜರ್ನಿ ಹೇಗಿರುತ್ತೆ ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಹೌದು, ಈ ಪ್ರಶ್ನೆ ಇದೆಯಲ್ಲ, ಇವತ್ತು ನಾವು ಮಾತಾಡೋ ಮುಖ್ಯ ವಿಷಯನೇ ಇದು. ಇಂಜಿನ್ ಒಳಗಿರೋ ಪವರ್ಗೂ ರೋಡ್ ಮೇಲೆ ಸಿಗೋ ಸ್ಪೀಡ್ಗೂ ನಡುವೆ ಒಂದು ಸೀಕ್ರೆಟ್ ಕನೆಕ್ಷನ್ ಇದೆ. ಅದನ್ನೇ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೊರಟಿರೋದು. ಇದು ಕೇವಲ ಮೆಷಿನ್ ಪಾರ್ಟ್ಸ್ ಬಗ್ಗೆ ಅಲ್ಲ, ಬದಲಾಗಿ ಅವೆಲ್ಲ ಹೇಗೆ ಒಂದಕ್ಕೊಂದು ಹೊಂದಿಕೊಂಡು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಸರಿ, ಈ ಪವರ್ ಟ್ರಾವೆಲ್ಲಿ ನಮ್ಮ ಫಸ್ಟ್ ಸ್ಟಾಪ್ ಕ್ಲಚ್. ಇದು ಇದೆಯಲ್ಲ, ಇಂಜಿನ್ ಮತ್ತು ವೀಲ್ ನಡುವಿನ ಕಮ್ಯುನಿಕೇಷನ್ ಅನ್ನ ಕಂಟ್ರೋಲ್ ಮಾಡೋ ಒಂದು ಬಹಳ ಮುಖ್ಯವಾದ ಭಾಗ. ಇದನ್ನ ನಾವು ಪವರ್ ಬ್ರಿಡ್ಜ್ ಅಥವಾ ಶಕ್ತಿಯ ಸೇತುವೆ ಅಂತ ಯಾಕೆ ಕರಿತೀವಿ? ಬನ್ನಿ ನೋಡೋಣ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಕ್ಲಚ್ ಅಂದ್ರೆ ಇಂಜಿನ್ಗೆ ಹಾಕೋ ಒಂದು ರೀತಿ ಬ್ರೇಕ್ ಅಂತ. ಆದ್ರೆ ಅದು ಖಂಡಿತ ತಪ್ಪು. ನಿಜವಾಗ್ಲೂ ಹೇಳೋದಾದ್ರೆ ಕ್ಲಚ್ ಬ್ರೇಕ್ ಅಲ್ಲವೇ ಅಲ್ಲ. ಅದು ಇಂಜಿನ್ ಪವರ್ ಅನ್ನ ಗೇರ್ ಬಾಕ್ಸ್ಗೆ ಕಳಿಸೋ ಅಥವಾ ಕಟ್ ಮಾಡೋ ಒಂದು ಸೇತುವೆ ಅಷ್ಟೇ. ಕ್ಲಚ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅಷ್ಟು ಕಾಂಪ್ಲಿಕೇಟೆಡ್ ಏನಲ್ಲ, ತುಂಬಾ ಸಿಂಪಲ್. ಹೀಗೆ ಯೋಚನೆ ಮಾಡಿ, 2 ಪ್ಲೇಟ್ಸ್ ಇವೆ. ಒಂದು ಪ್ಲೇಟ್ ಇಂಜಿನ್ಗೆ ಕನೆಕ್ಟ್ ಆಗಿದೆ, ಸೊ ಅದು ಯಾವಾಗ್ಲೂ ತಿರುಗ್ತಾ ಇರುತ್ತೆ. ಇನ್ನೊಂದು ಪ್ಲೇಟ್ ಗೇರ್ ಬಾಕ್ಸ್ಗೆ ಅಂದ್ರೆ ವೀಲ್ಗೆ ಕನೆಕ್ಟ್ ಆಗಿದೆ. ಈ ಕ್ಲಚ್ ಇದೆಯಲ್ಲ, ಅದು 2 ಪ್ಲೇಟ್ಗಳನ್ನ ಜೋಡಿಸೋದು ಮತ್ತು ಬೇರೆ ಮಾಡೋ ಕೆಲಸವನ್ನ ಮಾಡುತ್ತೆ. ನೋಡಿ, ಕ್ಲಚ್ ಲಿವರ್ ಹಿಡಿದಾಗ ಏನಾಗುತ್ತೆ ಅಂದ್ರೆ ಆ 2 ಪ್ಲೇಟ್ಗಳು ದೂರ ಹೋಗುತ್ತೆ. ಆಗ ಇಂಜಿನ್ ತಿರುಗಿದ್ರೂ ಪವರ್ ವೀಲ್ಗೆ ಹೋಗಲ್ಲ. ಅದೇ ನೀವು ನಿಧಾನವಾಗಿ ಲಿವರ್ ಬಿಟ್ಟಾಗ ಆ ಪ್ಲೇಟ್ಗಳು ಒಂದುಕೊಂಡು ತಾಗುತ್ತೆ, ಇಂಜಿನ್ ಪವರ್ ವೀಲ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಆಮೇಲೆ ಬೈಕ್ ಮುಂದೆ ಹೋಗುತ್ತೆ. ಅಷ್ಟೇ ಸಿಂಪಲ್. ಸರಿ, ಕ್ಲಚ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತು. ಆದ್ರೆ ರೈಡರ್ಸ್ ಮಾಡೋ ಒಂದು ಸಾಮಾನ್ಯ ತಪ್ಪು ಅದರ ಲೈಫನ್ನೇ ಕಡಿಮೆ ಮಾಡಿಬಿಡುತ್ತೆ. ಅದೇ ಹಾಫ್ ಕ್ಲಚ್ ಹ್ಯಾಬಿಟ್. ಕೆಲವರು ಬೈಕ್ ಓಡ್ಸುವಾಗ ತಮ್ಮ ಬೆರಳನ್ನ ಯಾವಾಗ್ಲೂ ಕ್ಲಚ್ ಲಿವರ್ ಮೇಲೆ ಸ್ವಂತ ಒತ್ತಿಟ್ಕೊಂಡಿರ್ತಾರೆ. ಇದ್ರಿಂದ ಏನಾಗುತ್ತೆ ಅಂದ್ರೆ ಕ್ಲಚ್ ಪ್ಲೇಟ್ಸು ಪೂರ್ತಿಯಾಗಿ ಎಂಗೇಜ್ ಆಗಲ್ಲ, ಬದಲಿಗೆ ಒಂದಕ್ಕೊಂದು ಉಜ್ಜುತ್ತಾ ಇರುತ್ತೆ. ಇದು ಸ್ಯಾಂಡ್ ಪೇಪರ್ ತರ ಕೆಲಸ ಮಾಡಿ ಕ್ಲಚ್ ಪ್ಲೇಟ್ಸು ಬೇಗನೆ ಸುಟ್ಟೋಗುತ್ತೆ. ಹಾಗಾದ್ರೆ ಒಂದು ಗೋಲ್ಡನ್ ರೂಲ್ ನೆನ್ಪಿಟ್ಕೋಬೇಕು. ಪ್ರತಿಯೊಬ್ಬ ರೈಡರ್ ನೆನ್ಪಿಡ್ಬೇಕಾದ ನಿಯಮ ಇದು. ಗೇರ್ ಚೇಂಜ್ ಮಾಡೋವಾಗ ಮಾತ್ರ ಕ್ಲಚ್ ಯೂಸ್ ಮಾಡಿ, ಮಿಕ್ಕಿದ ಟೈಮಲ್ಲಿ ಕೈಯನ್ನ ಅದರಿಂದ ದೂರ ಇಡಿ. ಇದು ಬೈಕ್ ಲೈಫನ್ನ ಜಾಸ್ತಿ ಮಾಡತ್ತೆ. ಈಗ ಪವರ್ ಜರ್ನಿಯಲ್ಲಿ ನೆಕ್ಸ್ಟ್ ಸ್ಟಾಪ್ ಗೇರ್ ಬಾಕ್ಸ್. ಇದನ್ನ ಸ್ಪೀಡ್ ಹತ್ಲಿಕ್ಕಿರೋ ಮೆಟ್ಟಿಲುಗಳು ಅಂತಾನೆ ಹೇಳ್ಬಹುದು. ಒಂದು ಪ್ರಶ್ನೆ ಬರಬಹುದು ಅಲ್ವಾ, ಯಾಕೆ ಬೇಕು ಈ ಗೇರ್ಸ್? ಸ್ಪೀಡ್ ಹೆಚ್ಚು ಕಮ್ಮಿ ಮಾಡೋಕೆ ಬರೀ ಆಕ್ಸಿಲರೇಟರ್ ಸಾಕಲ್ವಾ? ಏನಿದೆ ಈ ಗೇರ್ಗಳ ಅವಶ್ಯಕತೆ? ಇದನ್ನ ಒಂದು ಬೆಟ್ಟ ಹತ್ತೋದಕ್ಕೆ ಹೋಲಿಸ್ಬೋದು ನೋಡಿ. ಫಸ್ಟ್ ಗೇರ್ ಅಂದ್ರೆ ಬೆಟ್ಟ ಹತ್ತುವಾಗ ಇಡೋ ಚಿಕ್ಕ ಆದ್ರೆ ಸ್ಟ್ರಾಂಗ್ ಸ್ಟೆಪ್ಸ್ ಇದ್ದ ಹಾಗೆ. ಪವರ್ ಅಂದ್ರೆ ಟಾರ್ಕ್ ಜಾಸ್ತಿ ಸಿಗುತ್ತೆ, ಆದ್ರೆ ಸ್ಪೀಡ್ ಕಡಿಮೆ ಇರುತ್ತೆ. ಅದೇ ಟಾಪ್ ಗೇರ್ ಅಂದ್ರೆ ಫ್ಲಾಟ್ ರೋಡ್ ಮೇಲೆ ಓಡುವಾಗ ಇಡೋ ಉದ್ದುದ್ದ ಹೆಜ್ಜೆಗಳಿದ್ದಂತೆ. ಸ್ಪೀಡ್ ಜಾಸ್ತಿ ಇರುತ್ತೆ, ಆದ್ರೆ ಸಡ್ಡನ್ ಆಗಿ ಬರೋ ಹತ್ತಕ್ಕೆ ಪವರ್ ಸಾಕಾಗಲ್ಲ. ಬೈಕ್ ಮೇಂಟೆನೆನ್ಸ್ ಅಂದ್ರೆ ಅದೊಂದು ಬರೀ ಕೆಲಸ ಅಂತ ನೋಡಬಾರ್ದು. ಬದಲಾಗಿ ನಮ್ಮ ಬೈಕ್ ನಮಗೆ ಕೊಡೋ ಸಿಗ್ನಲ್ಸ್ನ ಅರ್ಥ ಮಾಡ್ಕೊಳ್ಳೋ ಒಂದು ಅವಕಾಶ ಅಂತ ನೋಡ್ಬೇಕು. ಇದು ಒಂದು ರೀತಿ ಡಾಕ್ಟರ್ ಚಾರ್ಟ್ ಇದ್ದ ಹಾಗೆ. ಗೇರ್ ಚೇಂಜ್ ಮಾಡುವಾಗ ಥರ್ಡ್ ಅಂತ ದೊಡ್ಡ ಶಬ್ದ ಬರ್ತಿದ್ರೆ ಬೈಕ್ ಚೈನ್ ಲೂಸ್ ಇರ್ಬೋದು, ಅಥವಾ ಇಂಜಿನ್ ಆಯಿಲ್ ಚೇಂಜ್ ಮಾಡೋ ಟೈಮ್ ಬಂದಿದೆ ಅಂತ ಅರ್ಥ. ಅದೇ ರೀತಿ ಗೇರ್ ತಾನಾಗೆ ನ್ಯೂಟ್ರಲ್ಗೆ ಜಾರಿದ್ರೆ ಗೇರ್ ಹಲ್ಲುಗಳು ಸವೆದ್ ಹೋಗಿವೆ ಅಂತ ತಿಳ್ಕೋಬೇಕು. ಸರಿ, ಈಗ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಇದು ಅಷ್ಟೇ ಮುಖ್ಯವಾದದ್ದು ಕೂಡ. ಈ ಇಡೀ ಸಿಸ್ಟಮನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಕೇವಲ 3 ಸಿಂಪಲ್ ಗೋಲ್ಡನ್ ರೂಲ್ಸ್ ಇವೆ. ಯಾವುದು ಅಂತ ನೋಡೋಣ ಬನ್ನಿ. ಇದು ಕೇಳಿದ್ರೆ ಆಶ್ಚರ್ಯ ಆಗ್ಬಹುದು, ಆದರೆ ನಿಜ. ಬೈಕ್ ಚೈನ್ ಡ್ರೈ ಆಗಿದ್ರೆ ಪೆಟ್ರೋಲ್ನ ಸುಮಾರು 20% ಕೇವಲ ಆ ಫ್ರಿಕ್ಷನ್ ಕಡಿಮೆ ಮಾಡೋಕೆ ವೇಸ್ಟ್ ಆಗುತ್ತೆ. ಹೌದು, 20%. ಹಾಗಾಗಿ ಈ 3 ಗೋಲ್ಡನ್ ರೂಲ್ಸ್ ಬಹಳ ಮುಖ್ಯ. ಪ್ರತಿ 500 ಕಿಲೋಮೀಟರ್ಗೆ ಚೈನ್ಗೆ ಲ್ಯೂಬ್ರಿಕೆಂಟ್ ಹಾಕಿ, ಪ್ರತಿ ಸರ್ವಿಸ್ಗೆ ಏರ್ ಫಿಲ್ಟರ್ ಕ್ಲೀನ್ ಮಾಡಿಸಿ, ಮತ್ತು ಪ್ರತಿ ವಾರ ಮಿಸ್ ಮಾಡದೆ ಟೈರ್ ಪ್ರೆಷರ್ ಚೆಕ್ ಮಾಡಿ. ಇವು ಸಣ್ಣ ವಿಷಯ ಅನ್ಸಿದ್ರೂ ದೊಡ್ಡ ಡಿಫ್ರೆನ್ಸ್ ಮಾಡುತ್ತೆ. ಏರ್ ಫಿಲ್ಟರನ್ನ ಬೈಕ್ನ ಮೂಗು ಅಂತಾನೆ ಹೇಳ್ಬೋದು. ನಮ್ಗೆ ಮೂಗ್ ಕಟ್ಕೊಂಡ್ರೆ ಉಸಿರಾಡಕ್ಕೆ ಹೇಗೆ ಕಷ್ಟ ಆಗುತ್ತೋ ಹಂಗೆ ಏರ್ ಫಿಲ್ಟರ್ ಬ್ಲಾಕ್ ಆದ್ರೆ ಇಂಜಿನ್ಗೆ ಸರಿಯಾಗಿ ಗಾಳಿ ಸಿಗಲ್ಲ, ಅದು ಉಸಿರುಗಟ್ಟಿದ ಹಾಗೆ ಕಷ್ಟಪಡುತ್ತೆ. ಇದರಿಂದ ಇಂಜಿನ್ ಪರ್ಫಾರ್ಮೆನ್ಸ್ ಡಲ್ ಆಗುತ್ತೆ. ಇನ್ನು ಟೈರ್ ಪ್ರೆಷರ್, ಇದನ್ನ ನಾವು ಅಷ್ಟಾಗಿ ಗಮನಿಸಲ್ಲ. ಆದ್ರೆ ಟೈರಲ್ಲಿ ಗಾಳಿ ಕಡಿಮೆ ಇದ್ರೆ ಇಂಜಿನ್ ಮತ್ತು ಕ್ಲಚ್ ಮೇಲೆ ಡಬಲ್ ಲೋಡ್ ಬೀಳುತ್ತೆ. ಯಾಕಂದ್ರೆ ಬೈಕನ್ನ ಮುಂದೆ ತಳ್ಳೋಕೆಯೇ ಇಂಜಿನ್ ಹೆಚ್ಚು ಕಷ್ಟಪಡಬೇಕಾಗತ್ತೆ. ಇದರಿಂದ ಮೈಲೇಜ್ ಕೂಡ ಡ್ರಾಪ್ ಆಗತ್ತೆ.
ಸೊ ಕೊನೆಯದಾಗಿ ಹೇಳೋದಾದ್ರೆ ನಮ್ಮ ಬೈಕ್ ಹೇಗೆ ಕೆಲಸ ಮಾಡತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಕೇವಲ ಜ್ಞಾನ ಅಷ್ಟೇ ಅಲ್ಲ, ನಮ್ಮ ರೈಡಿಂಗ್ ಅನುಭವನೇ ಸೇಫ್ ಮತ್ತು ಇನ್ನಷ್ಟು ಮಜವಾಗಿರುತ್ತೆ. ನೆನಪಿಡಿ, ನಮ್ಮ ಬೈಕ್ ಒಂದು ಮಷೀನ್ ಅಷ್ಟೇ ಅಲ್ಲ. ಅದು ಅದರ ಸೌಂಡ್ ಮೂಲಕ, ಅದರ ರೆಸ್ಪಾನ್ಸ್ ಮೂಲಕ ನಮ್ಮ ಜೊತೆ ಸದಾ ಮಾತಾಡ್ತಾ ಇರುತ್ತೆ. ಪ್ರಶ್ನೆ ಇಷ್ಟೇ, ನಾವದನ್ನ ಕೇಳ್ತಾ ಇದ್ದೀವಾ? ಒಮ್ಮೆ ಯೋಚನೆ ಮಾಡಿ ನೋಡಿ.